ಥ್ಯಾಂಕ್ ಯು. ಅಂದಾಗೆ ಓದ್ ಇವೆಂಟಲ್ಲಿ ನನಗೇನು ಕೊಟ್ಟಿಲ್ಲ ಜಗ್ಗ, ನೀನು ನನಗೇನು ಗಿಫ್ಟ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಮನಸ್ಸಲ್ಲಿ ನೊಂದ್ಕೊಂಡು ಒಂದು ಗಿಫ್ಟ್ನ ತಗೊಬಂದಿದ್ದೀನಿ. ಇದನ್ನು ನೀವು ಸ್ವೀಕರಿಸಬೇಕು. ಈ ಗಿಫ್ಟು ನನ್ನ ಮನಸ್ಸಿನ ಭಾವನೆಗಳ ಥರ. ಆ ಭಾವನೆಗಳು ಹೇಗೆ ಕಾಣಲ್ವೋ ಈ ಗಿಫ್ಟು. ಅಲ್ಲ, ನಿಂಗೆ ಖುಷಿ ತಂದಿಲ್ಲ, ನೊಂದ್ಕೊಂಡು ತಂದಿದ್ಯಾ? ಅಲ್ಲ, ನನ್ನ ಪ್ರೇಯಸಿಗೆ ಏನು ಕೊಟ್ಟಿಲ್ವಲ್ಲ ಅಂತ ನೊಂದ್ಕೊಂಡಿದ್ದು ನಾನು. ಭಾವನೆಗಳು ಹೇಗೆ ಕಾಣಲ್ವೋ ನನ್ನ ಭಾವನೆಗಳು, ಹಾಗೆ ಈ ಗಿಫ್ಟು ಕಾಣಲ್ಲ. ಈ ಗಿಫ್ಟಲ್ಲಿ ಏನಿದೆ ಅಂತ ನೋಡಬೇಕು ಅಂತಂದ್ರೆ ಮೊದಲು ಈ ಲೈಟ್ ಎಲ್ಲ ಆಫ್ ಮಾಡಬೇಕು. ಓ ಮೈ ಗಾಡ್, ಲೈಟ್ಸ್ ಆಫ್. ಓಪನ್ ಮಾಡಿ ಮೇಡಮ್ ಗಿಫ್ಟ್. ಓ ಮೈ ಗಾಡ್, ಓ ದಿಸ್ ಇಸ್ ಸೋ ಬ್ಯೂಟಿಫುಲ್. ನೋಡ್ತೀರಾ, ನೋಡಿರ್ತೀರಾ ಕಳ್ರು. ಇದು ನನ್ನ ಪ್ರೀತಿಯ ಭಾವನೆ ಕಣೋ ಲ್ಯಾಗೋ. ನಾವೆಲ್ಲ ಬಿಸ್ಕೆಟ್ ಅನ್ಕೊಂಡಿ ಮಗ. ನಾನು ಜಗ್ಗ ಮ್ಯಾಮ್ ಹೊಡಿತಾರ ಹೋಗೋ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇಷ್ಟ ಆಯ್ತಾ ಗಿಫ್ಟ್? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಬಿಸಿ ನೋಡಿ, ಇಷ್ಟ ಆಯ್ತಂತೆ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಯಾವಾಗ ನಿದ್ದೆ ಬರಲ್ವೋ ಆವಾಗ ಲೈಟ್ ಆಫ್ ಮಾಡ್ಬಿಟ್ಟು ಈ ಲೈಟ್ ಆನ್ ಮಾಡಿ, ಆವಾಗ ನಾನು ನೆನಪು ಬರ್ತೀನಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಏನೇ ಕಾಫಿ ತಗೋಬಾರೆ ರೀ. ಅಯ್ಯೋ ತಗೊಳ್ಳಿ ಕಾಫಿ. ಕುಮಾರನ್ ಫ್ಯಾಮಿಲಿ. ಸಕ್ಕರೆ ಏನೇ ಇಷ್ಟೊಂದು ಹಾಕಿದ್ಯಾ? ಇತ್ತಲ್ಲ ಅದಕ್ಕೆ ಹಾಕ್ದೆ. ಹಿಡ್ಕೋ. ಯಾಕೆ ಹೊಡೆದ್ರೆ? ಅಲ್ಲ, ಕೈ ಖಾಲಿ ಇತ್ತಲ್ಲ ಅದಕ್ಕೆ ಹೊಡೆದೆ. ಇತ್ತು ಅಂತ ಸುರ್ಕೊಂಬರೋದಲ್ಲ, ಕಾಫಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಬರ್ಬೇಕು. ಹಂಗನ್ನೋರು ನೀನೇ ಮಾಡ್ಕೊಂಡು ಕುಡಿಬೇಕಿತ್ತು ಕಲಾ. ಕಲಾ ಕಲಾ ಅಪ್ಪಿ, ಅವತ್ ಬಟ್ಟೆ ಕೊಳೆ ಆಗಿತ್ತು, ನೀನೇ ಒಕ್ಲಾ ಅಂದ್ಲು. ಮನೆ ಮುಂದೆ ಕಸಕನಮಿ ಅಂದೆ, ನೀನೇ ಗುಡಿಸ್ಲಾ ಅಂದ್ಲು. ಎಲ್ಲ ನಾನೇ ಮಾಡ್ಕೊಳಂಗಿದ್ರೆ ನೀನ್ ಯಾಕೆ ಮದುವೆ ಆಗ್ಬೇಕಿತ್ತು? ಲೇ ನಿನಗಲ್ಲ, ಮನೆ ಬೆಳಗವಳನ್ನ ಮದುವೆ ಮಾಡೋನ್ರಿ, ಮನೆ ಹಾಳಿನ ಮಾಡೋನಲ್ಲ ಆ ಮಾದೇಶ್ವರ. ಆ ನನ್ನ ಮಗನಿಗೆ ಕೇಳ್ತೀನಿ. ಇಲ್ಲಿ ನನ್ನ ಸಂಸಾರ ಬೀದಿಗೆ ಬಂದು ನಿಂತಿದೆ. ಈ ನನ್ನ ಮಗ ಬಾರೇ ಹೋಗೋಣ ಸಂಘಕ್ಕ ಬಂದವನೆ. ಒಂದು ಕ್ಷಣ ನೀನು ಈ ಮನೇಲಿ ಇರ್ಬಾರ್ದು. ಇಂತ ಕಿರಿಕ್ ನನ್ ಮಗನ್ ಜೊತೆ ನಾನೆಲ್ಲ ಕಣೋ. ಏನು ಇರಲ್ಲ, ನಾನು ಹೋಗ್ತೀನಿ. ಅಲೋ, ನನ್ ಕಪ್ಪು ಎತ್ಕೊಬೇಡ, ಕೊಟ್ಬಿಟ್ಟು ಹೋಗ್. ಶಾಂಬಾಣೆ, ನಿನ್ನ ಹೆಂಡತಿ ಹೋಯ್ತವಳಲ್ಲ. ಮುಗೀತು ಮಾದೇಶ್ವರ, ಎಲ್ಲ ಮುಗಿದೋಯ್ತು. ಅದಕ್ಕೆ ಓದ್ಲಾ? ಹಂಗಲ್ಲ ಕಣ. ರಚಿತಾರಾಮ್ ತರ ಸುಂದರವಾಗಿದ್ದ ನನ್ನ ಜೀವನ ಇವತ್ತು ಸೀತಾರಾಮ್ ತರ ಸ್ಕ್ರಾಪ್ ಆಗೋಯ್ತು ಕಣ. ಏನು ಅಂದ್ರೆ ಬಂದೆ ಮಾದೇಶ್ವರ ಪಾರ ಇಲ್ಲಿ. ಬಿಸಿ ಇಲ್ದೇ ಇರೋ ಊಟ, ಖುಷಿ ಇಲ್ದೇ ಇರೋ ಜೀವನ ಯಾವ ಅನ್ಕೋಬೇಕು ನೋಡು. ಈ ಗಂಡು ಮಕ್ಕಳದು ಒಂಥರ ಫಿಶ್ ಟ್ಯಾಂಕ್ ಅಲ್ಲಿರೋ ಮೀನ್ ಇದ್ದಂಗೆ, ಒಳಗಡೆ ಅವ್ರು ಎಷ್ಟೇ ಹತ್ರ ಯಾರಿಗೂ ಕಾಣಿಸಲ್ಲ. ಇಲ್ಲಿ ನೋಡು ಮಾದೇಶ್ವರ. ಏನ್ ಇವನ ಅಪ್ಪಾಜಿ ಮಿದ್ಲಿಗೆ ಕೈ ಹಾಕ್ತವನಲ್ಲ ಇವನ ಅಪ್ಪಾಜಿ. ಒಳಗಡೆ ಆರೈತೈತೆ. ಅಪ್ಪಾಜಿ, ಈ ರಾಜಕಾರಣಿಗಳಿಗೆ ಲಂಚದ ಚಿಂತೆ ಅಂದ್ರೆ ನಮ್ಮ ಮಾದೇಶ್ವರನ್ಗೆ ಯಾವಾಗ್ಲೂ ಮಂಚದ ಚಿಂತೆ. ಏನ್ ಮಾಡ್ಲಿ?
ಏನೋ ನಂದೇನೋ ಇರ್ಲಿ ಇದೇನೋ ಅದು ಒಳಗಡೆ ದೇವ್ರ ಪೂಜೆ ಮಾಡ್ತಿದ್ದೆ. ಬೆಳಿಗ್ಗೆ ಬಂದು ಮಾತಾಡ್ತೀನಿ ಹೋಗೋ. ಲೇ 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 ಪಕ್ಕದವನ ಬಾಯಲ್ಲಿ ಅಲ್ಲಿಲ್ಲ ಅಂತ ಗೊತ್ತಿದ್ರು ಚಕ್ಲಿ ಕೊಡ್ಬಳೆನ ಸೌಂಡ್ ಮಾಡ್ಕೊಂಡ್ ತಿಂತವ್ರಲ್ಲ. ಇದೇನೋ ನಿನ್ಗೆ ಪ್ರಕೃತಿ ಕಳ್ಸ್ಕೊಟ್ಟಿರೋ ಸಂಸ್ಕಾರ. ಇನ್ ಹೊಸಿ ಹೇಳಿ ಇವನಪ್ಪಾಜಿ. ನೋ ಅವಳು ಮೊನ್ನೆ ಮದುವೆ ಆಗಿ ಬಂದಳು ಕಣೋ. ನನ್ಗೇನು ಅವಳು ತಪ್ಪಿಲ್ಲ ಅನ್ಸುತ್ತೆ ಕಣೋ. ಅಪ್ಪಾಜಿ ಮೊನ್ನೆ ಬಂದಿರೋ ಕೊರೋನಾನೇ ಅಲ್ವಾ ಅಪ್ಪಾಜಿ ನಮ್ಮನ್ನ 6 ತಿಂಗಳ ಮನೇಲಿ ಕೂರ್ಸಿತ್ತು. ಮ್ಯೂಸಿಕ್ ಸೆಟಪ್ ರೆಡಿ ಮಾಡ್ಕೊ ಬಂದ್ಬಿಟ್ಟಿದ್ಯಾ? ಲೇ ಕೋತ ನನ್ನ ಮಗನೇ, ನನ್ನ ಹೆಂಡತಿ ಬಗ್ಗೆ ತಿಳ್ಕೊಂತ ಅವಳು ಫ್ರೆಂಡ್ ನಂಬರ್ ಈಸ್ಕೊಟ್ರೆ ಆ ಸೊಂಟದ ಮೇಲೆ ಮುಸುಡಿಯ ಮಡಿಕೊಂಡಿರೋಳನ್ನ ಲವ್ ಮಾಡಿ ಪಟಾಯಿಸ್ಬಿಟ್ಟು ಇವತ್ತು ನನಗೆ ಸೀರಿಯಲ್ ಸೆಟ್ ಹಾಕಿಸ್ತಿದ್ಯಪ್ಪ. ಮೋಸ ಮಾಡ್ಬಿಟ್ಟೆ ಮಾದೇಶ್ವರ. ಅಪ್ಪ ಯಾಕೋ ಹಿಂಗ್ ಹಿಂಸೆ ಕೊಡ್ತಾ ಇದೀಯಾ? ಅರ್ಥ ಮಾಡ್ಕೊಳ್ಳೋ. ಈಗ ನಾನು ಏನ್ ಮಾಡ್ಲಿ ಹೇಳೋ? ನೀನ್ ಹೆಂಡತಿ ಕರೀಲಿ, ಆಚೆ ಕರೆಯಪ್ಪ. ಬರ ಇಲ್ಲಿ ಸಾಂಬ್ರಾಣಿ ಕರಿತವನೆ. ಏನ್ ಹೇಳಿ ಸಾಂಬ್ರಾಣಿನ? ಏನ್ ಹೇಳಿ ಸಾಂಬ್ರಾಣಿ ಅವ್ರೆ? ಅಪ್ಪಿ ಈಗಿಂದ ಈಗ ಬ್ಯಾಗ್ ತಕೊಂಡ್ ನಿಂತ ಅವ್ರ ಮನೆಗೆ ಹೋಯ್ತಾರ. ಯಾಕೆ ಅವಳು ನನ್ನ ಹೆಂಡ್ತಿ, ನಾನು ಹೋಗ್ಬೇಕು, ನೀನೇ ಅವನು ಆಚ್ಕೋಗನಕ್ಕೆ. ಓ ಕಳ್ಸಲ್ಲ ಕಳಿಸ್ಲಿಲ್ಲ ಅಂದ್ರೆ ನೀನ್ ಹಳೆ ವಿಷಯನೆಲ್ಲ ಟಿನ್ ಟು ಟಿನ್ ಹೇಳಿ ನಿನ್ ಸಂಸಾರನ ನಿಂತ್ಕೋ. ನಿನ್ ಗಂಡ ಬರ್ಲಿ ಆಮೇಲೆ. ಈಗಿಂದೀಗ ನಿಮ್ಮ ಅಪ್ಪನ ಮನೆಗಿನೋ ಹೋಯ್ತಾರು. ಯಾಕೋಬೇಕು? ಎಲ್ಲೋಬೇಕು? ನಿಮ್ಮನ್ನ ಬಿಟ್ಟು ಎಲ್ಲೋಬೇಕು ನಾನು? ಯಾಕೋಬೇಕು? ಎಲ್ಲ ಹೇಳ್ತೀನಿ ಬೈಲಿ ಹಿಡ್ಕೊ. ನಾನು ಫೋನ್ ಮಾಡೋರ್ಗೂ ಬರಬೇಡ. ನೀ ಫೋನ್ ಮಾಡಿದ್ರೆ ಬರಲ್ಲ. ಸರಿ. ಹಲೋ ಯಾಕೋ ನಿನ್ ಸಂಸಾರ ಹಾಳಾಯ್ತು ಅಂತ ನನ್ ಸಂಸಾರನ ಯಾಕೋ ಹಾಳು ಮಾಡ್ತಾ ಇದೀಯಾ? ಯಾಕೆಂದ್ರೆ ನಾವಿಬ್ರು ಫ್ರೆಂಡ್. ಈ ಪ್ರಪಂಚದಲ್ಲಿ ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಎಲ್ಲ ಸುಳ್ಳು ಮಾದೇಶ್ವರ. ಆದ್ರೆ ಈಗ ನನ್ನ ಸಂಸಾರ ಪಂಚರ್ ಆಗಿದೆ ಅಂದಾಗ ಇವನ್ ಹೆಂಡತಿ ಕರ್ಕೊಂಡ್ ಮಂಚದ ಹತ್ರ ಹೋಯ್ತವ್ರಲ್ಲ, ಇದೇನಾ ನನಗೆ ಈ ಭೂಮಿ ಕಳ್ಸಿಕೊಟ್ಟಿರೋ ಸಂಸ್ಕಾರ? ಈ ಭೂಮಿ ನನ್ನ ಹೆಂಡತಿ ನಟಪ್ರಭಾ ರೀ, ನಿನಗೋಸ್ಕರ ಗಿಫ್ಟ್ ನೋಡು. ನೆಕ್ಲೆಸ್ ರೀ, ಇವತ್ತು ಡೇಟ್ 7, ನನ್ನ ಬರ್ತ್ಡೇನೂ ಅಲ್ಲ, ನಮ್ಮಿಬ್ಬರ ವೆಡ್ಡಿಂಗ್ ಆನಿವರ್ಸರಿನೂ ಅಲ್ಲ. ಗಿಫ್ಟ್ ಏನಕ್ಕೆ ಕೊಟ್ರಿ? ಸುಮ್ನೆ ಕಡೆ, ಸುಮ್ನೆ ಏನಕ್ಕೆ ಕೊಟ್ರಿ? ಪ್ರೀತಿಗೆ ಒಬ್ಬ ಗಂಡ ಹೆಂಡತಿಗೆ ಗಿಫ್ಟ್ ಕೊಡ್ತಾನೆ ಅಂದ್ರೆ ಏನಾದ್ರೂ ಒಂದು ರೀಸನ್ ಇರ್ಬೇಕು. ಯಾಕೆ ಕೊಟ್ಟೆ? ಪ್ರತಿಯೊಬ್ಬ ಗಂಡಸರು ಬರ್ತ್ಡೇಗೆ ಆನಿವರ್ಸರಿಗೆ ಮಾತ್ರ ಗಿಫ್ಟ್ ಕೊಡ್ತಾರೆ. ಆದ್ರೆ ನಾನು ಎಲ್ಲಾ ಗಂಡಸರ ತರ ಅಲ್ಲ, ಡಿಫ್ರೆಂಟ್. ನನ್ನ ಹೆಂಡತಿನ ನಾನು ಪ್ರತಿ ದಿನ ಪ್ರೀತಿಸ್ತೀನಿ ಕಣೆ. ಯಾಕೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ? ಯಾಕೆ ಅಷ್ಟೊಂದು ಇಷ್ಟ ಅಂದ್ರೆ, ಅಕ್ಕಿಗೆ ಮರಿ ಯಾಕಿಷ್ಟ, ನವಿಲ್ಗೆ ಗರಿ ಯಾಕಿಷ್ಟ, ಮಂಡ್ಯದವ್ರಿಗೆ ಕುರಿನೇ ಯಾಕಿಷ್ಟ ಅಂದ್ರೆ ಏನ್ ಹೇಳೋಣ? ಏನ್ರಿ, ನಾವು ಮದ್ವೆ ಆಗಿ 3 ವರ್ಷ ಆಗಿದ್ರು ಇನ್ನು 3 ನಿಮಿಷ ಆಗಿದೆ ಅನಿಸ್ತಾ ಇದೆ ಕಣ್ರಿ. ಲೇ ನಟಪ್ರಭಾ, ಸಂಸಾರ ಅಂದ್ರೆ 3 ನಿಮಿಷ ಅಲ್ವೇನೆ? ನನಗೆ ಬೇಕಾಗಿರೋದು ಆ 3 ಅಂಶ ಕಣ್ರಿ. ಪ್ರೀತಿ, ಪ್ರೇಮ, ವಾತ್ಸಲ್ಯ. ಅಯ್ಯೋ, ಅವ್ರ ನನ್ನ ಹತ್ರ ತುಂಬಿ ತುಳುಕ್ತಾವೆ. ಕೊಡ್ತಾ ಇರ್ತೀನಿ, ತಗತ್ತಾ ಇರು. ತಗೋ. ಮದುವೆಗೆ ಹೋಗ್ತೀನಿ ಅದಲ್ಲ, ಒಬ್ಬ. ಯಾಕೆ? ಮದುವೆಗೆ ಅರ್ಥವಾಗಿದ್ದಾಳೆ ಅನ್ಸುತ್ತೆ. ಮದ್ವೆ ಕ್ಯಾನ್ಸಲ್ ಆಯ್ತು. ಕರ್ರೆಗಾಯ್ತು ಮಾತ್ರ. ಹೋಗಿ ಅಪ್ಪ ಅಮ್ಮನಾದ್ರೂ ನೋಡ್ಕೊಬಾರೆ. ಅಯ್ಯೋ, ಗಾಳಿ ಕೊಡೋ ಫ್ಯಾನೇ ಪಕ್ಕದಲ್ಲಿ ಇರುವಾಗ ಬೀಸನ್ಗೆ ಹುಡ್ಕೊಂಡು ಯಾಕ್ರಿ ಹೋಗ್ಲಿ? ನೀರ್ ಸಿಗುತ್ತೆ ಅಂತ ಬಾವಿ ತೋಡಿದ್ರೆ ಬರೀ ಬಂಡೆನೆ ಸಿಗ್ತಾ ಇದೆಯಲ್ಲ. ಏಯ್, ಅಪ್ಪ ಅಮ್ಮ ನೋಡ್ಕೊಬಾ.
ಅಪ್ಪ ನಾನು ಹೋಗಲ್ಲ. ಅಪ್ಪ ಅಮ್ಮ ಇಲ್ದಿರ ನಿಮ್ಗೆ ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ, ಇಲ್ಲಿರೋ ಹಕ್ಕು ನನಗಿದೆ, ನಾನು ಎಲ್ಲಿಗೂ ಹೋಗಲ್ಲ. ಐ ಲವ್ ಯು. ಐ ಲವ್ ಯು. ಏನ್ ಮಾಡಿದ್ರು ಹೋಗ್ತಾನೆ ಇಲ್ವಲ್ಲ. ಹಾಯ್ ಬೇಬಿ. ಹಾಯ್ ನಟ್ಟಿ ಕೊಳ್ಳಿ. ಬೇಬಿ ಐ ಮಿಸ್ ಯು ಬೇಬಿ. ಐ ಲವ್ ಯು. ಐ ಲವ್ ಯು. ಲವ್ ಯು 3. ನಿನ್ ಹೆಂಡತಿ ಮನೇಲೇ ಇದ್ದಾಳೇನೋ? ಅವ್ಳು ಊರ್ಗ್ ಹೋಗ್ತೀನಿ ಅಂತ ಹೋಗಿಲ್ಲ, ನೀನೇ ಫೋನ್ ಮಾಡ್ದಂಗ್ ಬಂದಿದ್ಯಲ್ಲ. ಅಯ್ಯೋ ನಾನೇನು ಸರ್ಪ್ರೈಸ್ ಕೊಡೋಣ ಅಂತ ಬಂದಪ್ಪ. ಅವ್ರಿ ಸರ್ಪ್ರೈಸ್ ಕೊಟ್ಟೆ, ಮುಚ್ಕೊಂಡು ಹೋಗ್ತಾರೆ. ನಾನು ಎಲ್ಲಿ ಹೋಗ್ಲಿ? ನನ್ನ ಅಪ್ಪನ ಹತ್ರ 1 ವಾರ ಟ್ರಿಪ್ ಇದೆ ಅಂತ ಹೇಳಿ ಬಂದು ನಾನು ಎಲ್ಗೂ ಹೋಗಲ್ಲ. ಹಂಗಲ್ಲ ಕಣೆ. ಏನ್ರಿ? ಅಯ್ಯೋ ಏನು ಟೆನ್ಷನ್ ಅಲ್ಲಿ ಇದ್ದೀರಾ? ಸಡನ್ ಆಗಿ ನಮ್ಮ ಅಮ್ಮ ನೆನ್ಪಾಗ್ಬಿಟ್ರು ಕಣೆ. ಯಾವತ್ತೇ ನೆನಪಾಗ್ತೀರ ನಿಮ್ಮ ಅಮ್ಮ? ಇವತ್ತಾಕೆ ನೆನಪಾದ್ಲು? ಅಯ್ಯೋ ಹೌದು, ಈ ಮನೆಯಲ್ಲಿ ಇಷ್ಟು ಗಬ್ಬಾಗಿದೆ, ಪೊರ್ಕೆಯಲ್ಲಿಟ್ರಿ? ಅಲ್ಲೆಲ್ಲ ಮಂಚದ ಕೆಳಗಿರ್ಬೇಕು ನೋಡಿ. ಅಯ್ಯೋ ಥ್ಯಾಂಕ್ ಯು. ವೆಲ್ಕಮ್. ಅಯ್ಯೋ ನನ್ನ ಗಂಡ ಶ್ರೀರಾಮಚಂದ್ರ. ನಿನ್ ತಮ್ಮ ನಿನ್ ಕಾಲಿ ಬೀಳ್ತೀನಿ, ಹೊರಟೋಗ ಬರೀವಂತೆ. ಹೋಗು ಅಂದ್ರೆ ನನಗೆ ಮೋಸ ಮಾಡಿ ನೀನು ಅವಳು ಕಟ್ಕೊಂಡಿಲ್ವಾ? ನಾನು ಎಲ್ಗೂ ಹೋಗಲ್ಲ. ಅಲ್ಲ ಕಣೆ, ನನ್ನ ಮಾತು ಅಲ್ಲ ಬೆಲ್ಲ ಏನು ಇಲ್ಲ, ನಂಗೆ ತುಂಬಾ ಸುಸ್ತಾಗ್ತಿದೆ. ನಾಟಿಕೊಳ್ಳಿ ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ಎಲ್ಲ ಕೆಲಸ ನಾವೇ ಮಾಡಿ ಸಾಯ್ಬೇಕು. ಇವ್ರ ಹೆಂಡತಿ ಆಗಿರೋ ತಪ್ಪಿಗೆ ಪಾತ್ರೆನೂ ತಿಕ್ಬೇಕು, ಬಟ್ಟೆನೂ ಒಗಿಬೇಕು, ಆಮೇಲೆ ಇವ್ರ ಕಾಲನ್ನು ಒತ್ತಬೇಕು. ಯಪ್ಪ, ಕೆಲಸ ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿದೆ. ಒಂದು ಅರ್ಧ ಗಂಟೆ ಮಲ್ಕೋತೀನಿ. ಹೇಳ್ರಿ. ರಾಮಾಯ ರಾಮಚಂದ್ರಾಯ. ಏನ್ರಿ ಅದು ಈ ಇಲಿ ಕಟ್ಟೋಗ್ಬಿಡ್ತು ಕಣೆ. ಮನೆ ಇಷ್ಟು ಗಬ್ಬಾಗಿಟ್ಕೊಂಡ್ರೆ ಇವತ್ತು ಇಲಿ ಬರುತ್ತೆ, ನಾಳೆ ಹೆಬ್ಬ ಬಂದು ಚಾಪೆ ಒಳಗಡೆ ಹೊರಗೆ ಬಿಡುತ್ತೆ. ಯಾಕೋ ಮಂಚದ ಮೇಲೆ ಸರಿ ಆಗ್ತಿಲ್ಲ. ಒಂದ್ ಸ್ವಲ್ಪ ಹೊತ್ತು ನೆಲದ ಮೇಲೆ ಮಲ್ಕೊಳ್ತೀನಿ. ಚಾಪೆ ಮೇಲೆ ಮಲಗಿ ಎಷ್ಟು ದಿನ ಆಗ್ಬಿಡ್ತು ರೀ. ಚಾಪೆ ಹಾಸ್ಕೊತೀನಿ. ಏ ನಟಪ್ರಭಾ, ನಿನ್ ಬಾಯಲ್ಲಿ ನಾನು ಸುತ್ತೋಗಿದ್ದೀನಿ. ಯಾಕೆ ಯಾಕೆ ಮಾತಾಡ್ತೀರಾ? ಚಾಪೆ ನಾನೇ ಹಾಸ್ತೀನಿ. ನಾನಂದ್ರೆ ಅವ್ರಿಗೆ ಸ್ವಲ್ಪ ಲವ್. ಬೇಗ ಹಾಸ್ತೀನಿ. ಈ ಗಂಡಸಿಗೆ ಚಾಪೆ ಹಾಸಕ್ ಅರ್ಧ ಗಂಟೆ ಬರ್ರಿ ಈ ಕಡೆ. ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ಎಳ್ದ್ ಬಿಟ್ರೆ ಆಯ್ತು. ಏನ್ರಿ? ನಿನ್ನ ಬಾಳಲ್ಲಿ ಈ ರಾತ್ರಿ ಶುಭರಾತ್ರಿ ರೀ, ಯಾವಾಗ್ಲೂ ಕೆನ್ನೆ ಕಚ್ತಾನೆ ಇರ್ತಾರೆ. ಚಿನ್ನ. ನಾ ಬಂದು ಇಷ್ಟೊತ್ತಾಯ್ತು, ಇನ್ನು ಚಿನ್ನ ಅಂತಿದ್ದಾರೆ ರೀ. ಏನೈತೆ? ಮೊದ್ಲು 2 ಇತ್ತು, ಆಮೇಲೆ 3 ಆಯ್ತು, ಆಮೇಲೆ 3 ಇತ್ತು, ಈಗ 2 ಆಯ್ತು. ಆ 3ನೇದು ಏನು ಅನ್ನೋದೇ ಗೊತ್ತಾಯ್ತಿಲ್ಲ ಸರ್. ಏ ನಟಪ್ರಭಾ, 1 ನೀನು, 2 ನಾನು, 3ನೇದು ಚಾಪೆ. ಎಲ್ಲ ಆಗ್ತಿರೋದು ಈ ಹಾಳ ಚಾಪೆಯಿಂದನೇ. ಈ ಚಾಪೆನ ಎತ್ಕೊಂಡೋಗಿ ರೂಮಲ್ಲಿ ಇಡ್ಲೋ, ಹಾಲಲ್ಲಿ ಇಡ್ಲೋ, ರೂಮಲ್ಲಿ ಇಡ್ಲೋ, ಹಾಲಲ್ಲಿ ಇಡ್ಲೋ, ಎಲ್ಲ ಒಂದ್ ಕಡೆ ಇಟ್ಟು ಸಹ ಸುಸ್ತಾಗ್ತಾ ಇದೆ. ರೂಮಲ್ಲಿ ಇಡ್ತೀನಿ. ಏನು ಮಾಡುದು? ಅಲ್ಲ ಕಣೆ, ಏನ್ರಿ ಸೌಂಡ್? ಏನ್ರಿ ಸೌಂಡ್ ಆಯ್ತಲ್ಲ? ಅದು ಲಾಕ್ಡೌನ್ ಅಲ್ಲಿ ತುಂಬಾ ಫ್ಯಾಟ್ ಆಗಿದ್ನಲ್ಲ, ಎಕ್ಸರ್ಸೈಸ್ ಮಾಡಿ. ಯಾವತ್ತೂ ಕರಗ್ದೇವ್ರ ನಿಮ್ ಫ್ಯಾಟು ಎಕ್ಸರ್ಸೈಸ್ ಮಾಡಿದ ಕೂಡ್ಲೆ